ನಾವು ಪ್ರತಿದಿನ ನೋಡುವ, ಕೈಯಲ್ಲಿ ಹಿಡಿದುಕೊಳ್ಳುವ, ದೇವರ ಮುಂದೆ ಇಡುವ ಈ ಸಣ್ಣ ಹಸಿರು ಎಲೆ ನೋಡಲು ಎಷ್ಟು ಸರಳವಾಗಿದೆ ಅಲ್ವಾ? ಆದರೆ ಈ ಎಲೆ ಒಳಗೆ ಎಷ್ಟು ದೊಡ್ಡ ರಹಸ್ಯ ಮಲಗಿದೆ ಅನ್ನೋದು ನಿಮ್ಗೆ ಗೊತ್ತಾ? ಇದು ಕೇವಲ ಪೂಜೆಗೆ ಬಳಸುವ ಎಲೆ ಅಲ್ಲ, ಇದು ದೇವತೆಗಳ ವಾಸಸ್ಥಾನ, ದೇವಿಯ ಶಯನಸ್ಥಳ ಮತ್ತು ಮರಣದ ಅಂಚಿನಲ್ಲಿ ನಿಂತಿರುವ ಒಂದು ಸಂಕೇತ. ಹೌದು, ನಾನು ಮಾತಾಡ್ತಾ ಇರೋದು ಮದುವೆಗೂ ಇದಿದೆ, ಯಜ್ಞಕ್ಕೂ ಇದಿದೆ, ದೇವರ ಪೂಜೆಗೆ ಇದಿದೆ, ಸಾವು ಜನನದ ಮಧ್ಯೆಯಲ್ಲೂ ಇದಿದೆ. ಆದರೆ ಪ್ರಶ್ನೆ ಏನ್ ಗೊತ್ತಾ? ಈ ಒಂದೇ ಎಲೆಯೊಳಗೆ ಎಷ್ಟು ದೇವತೆಗಳು ವಾಸ ಮಾಡ್ತಾರೆ, ಯಾರು ಎಲ್ಲಿ ನೆಲೆಸಿದ್ದಾರೆ, ಮತ್ತು ಏಕೆ ಈ ಎಲೆಯನ್ನು ಯಾವತ್ತೂ ಹರಿದು ಹಾಕೋದಿಲ್ಲ? ಈ ಕಥೆ ಕೇಳಿದ ಮೇಲೆ ಮುಂದಿನ ಬಾರಿ ನೀವು ಈ ಎಲೆ ಹಿಡಿದಾಗ ನಿಮ್ಮ ಕೈ ಸ್ವಲ್ಪ ನಡುಗುತ್ತೆ. ಪ್ರಾಚೀನ ಭಾರತದಲ್ಲಿ ಈ ಎಲೆಯನ್ನು ಕೇವಲ ಒಂದು ಸಸ್ಯ ಅನ್ನೋದು ಯಾರೂ ಭಾವಿಸಲಿಲ್ಲ, ಅದು ಒಂದು ಪೂರ್ಣ ಬ್ರಹ್ಮಾಂಡ ಅಂತ ನಂಬಿದ್ದರು. ಏಕೆಂದ್ರೆ ನಮ್ಮ ಹಿರಿಯರ ಪ್ರಕಾರ ಈ ಎಲೆ ಒಳಗೆ ದೇವತೆಗಳು ವಿಭಿನ್ನ ಭಾಗಗಳಲ್ಲಿ ನೆಲೆಸಿದ್ದಾರೆ. ಎಲೆಯ ಮೇಲ್ಭಾಗ ಅದು ಆಕಾಶದ ಪ್ರತಿನಿಧಿ, ಅಲ್ಲಿ ವಾಸ ಮಾಡ್ತಾರೆ. ಇಂದ್ರ ಮತ್ತು ಶುಕ್ರ, ಶಕ್ತಿ, ವೈಭವ, ಮಳೆ, ಐಶ್ವರ್ಯ ಈ ಎಲ್ಲವೂ ಮೇಲಿನಿಂದಲೇ ಹರಿದು ಬರಬೇಕು ಅನ್ನೋ ನಂಬಿಕೆ. ಎಲೆಯ ಮಧ್ಯಭಾಗ ಅದು ಹೃದಯ, ಅಲ್ಲಿ ನೆಲೆಸಿದ್ದಾಳೆ ಸಾರಸ್ವತಿ, ಜ್ಞಾನ, ಭಾಷೆ, ಸಂಗೀತ. ಪೂಜೆ ಆರಂಭಕ್ಕೂ ಮುಂಚೆ ಮನಸ್ಸು ಶುದ್ಧವಾಗಬೇಕು ಅನ್ನೋದಕ್ಕೆ ಈ ಸ್ಥಾನ. ಎಲೆಯ ಕೆಳಭಾಗ ಭೂಮಿಗೆ ಹತ್ತಿರ, ಅಲ್ಲಿ ಇದ್ದಾಳೆ ಮಹಾಲಕ್ಷ್ಮಿ, ಸಂಪತ್ತು, ಆಹಾರ, ಸ್ಥಿರತೆ. ಇಲ್ಲಿಂದಲೇ ಜೀವನ ಆರಂಭ ಆಗುತ್ತೆ ಅನ್ನೋ ಭಾವನೆ. ಆದ್ರೆ ಒಂದು ಭಯಂಕರ ರಹಸ್ಯ ಇನ್ನೂ ಇದೆ. ಎಲೆಯ ಕಂಬದ ಬಳಿ ಅಲ್ಲಿ ನೆಲೆಸಿದ್ದಾಳೆ ಜ್ಯೇಷ್ಠಾಲಕ್ಷ್ಮಿ. ಅವಳು ಐಶ್ವರ್ಯದ ನೆರಳು, ಅಲಕ್ಷ್ಮಿ, ಪತನ, ಅಸಮಾಧಾನ. ಅದಕ್ಕೆ ಈ ಎಲೆ ನೀಡುವಾಗ ಕಂಬದ ಭಾಗವನ್ನು ಯಾರಿಗೂ ತೋರಿಸೋದಿಲ್ಲ. ತಪ್ಪಾದ ಕಡೆ ಹಿಡಿದರೆ ಶುಭವೂ ಅಶುಭವಾಗುತ್ತದೆ ಅನ್ನೋ ನಂಬಿಕೆ. ಇನ್ನು ಎಲೆಯ ಒಳಭಾಗ, ಅಲ್ಲಿ ವಾಸ ಮಾಡ್ತಾನೆ ವಿಷ್ಣು, ಸಂರಕ್ಷಣೆ, ಸಮತೋಲನ, ಲೋಕವನ್ನು ಹಿಡಿದು ನಿಲ್ಲಿಸುವ ಶಕ್ತಿ. ಮತ್ತು ಎಲೆಯ ಹೊರಭಾಗ, ಅಲ್ಲಿ ಇದ್ದಾನೆ ಶಿವ, ವಿನಾಶ, ಪುನರುತ್ಪತ್ತಿ, ಅಂತ್ಯ ಮತ್ತು ಹೊಸ ಆರಂಭ. ಎಲೆಯ ಎಡಬದಿಯಲ್ಲಿ ಪಾರ್ವತಿ, ಮಂಗಳ್ಯ, ಕುಟುಂಬದ ಉಸಿರು. ಬಲಬದಿಯಲ್ಲಿ ಭೂದೇವಿ ನೆಲೆ, ಒಂದೇ ಎಲೆ, ಒಂದು ಪೂರ್ಣ ದೇವಲೋಕ. ಅದಕ್ಕೆ ಈ ಎಲೆಯನ್ನು ಹರಿಯೋದಿಲ್ಲ, ಎಸೆದು ಹಾಕೋದಿಲ್ಲ, ಕಾಲಿಟ್ಟು ತುಳಿಯೋದಿಲ್ಲ. ಏಕೆಂದ್ರೆ ನೀನು ದೇವರನ್ನು ತುಳಿದಂತೆ ಆಗುತ್ತದೆ ಅನ್ನೋ ಭಯ. ಪುರಾಣಗಳು ಹೇಳ್ತವೆ, ಸಮುದ್ರ ಮಂಥನ ಸಮಯದಲ್ಲಿ ಅಮೃತ್ ಹೊರಬಂದಾಗ ಅದನ್ನು ಹೊತ್ತೊಯ್ಯಲು ಬಳಸಿದ ಪವಿತ್ರ ವಸ್ತುಗಳಲ್ಲಿ ಈ ಎಲೆ ಕೂಡ ಒಂದಂತೆ. ರಾಮಾಯಣದಲ್ಲಿ ಸೀತಾದೇವಿ ಹನುಮಂತನಿಗೆ ಈ ಎಲೆ ನೀಡಿದ್ದಾಳೆ. ಅದು ಕೇವಲ ಉಡುಗೊರೆ ಅಲ್ಲ, ಗೌರವ, ಭಕ್ತಿ, ಸ್ವಾಗತ. ಮಹಾಭಾರತದಲ್ಲಿ ಯಜ್ಞ ಆರಂಭಕ್ಕೂ ಮುಂಚೆ ಈ ಎಲೆ ಇಡದೇ ಇದ್ದರೆ ಆ ಯಜ್ಞ ಅಪೂರ್ಣ ಅನ್ನೋ ನಂಬಿಕೆ. ಮದುವೆಯಲ್ಲಿ ನೋಡಿ ವಧೂವರರ ಕೈಯಲ್ಲಿ ಈ ಎಲೆ, ಏಕೆಂದರೆ ಅದು ಕೇವಲ ಎಲೆ ಅಲ್ಲ, ಅದು ಸಂಸಾರದ ಒಪ್ಪಂದ, ಲಕ್ಷ್ಮಿಯ ಆಶೀರ್ವಾದ, ಪಾರ್ವತಿಯ ರಕ್ಷಣೆ ಮತ್ತು ವಿಷ್ಣುವಿನ ಸ್ಥಿರತೆ, ಎಲ್ಲವೂ ಒಂದೇ ಎಲೆಯೊಳಗೆ. ಇದೀಗ ಯೋಚಿಸಿ, ನೀವು ಯಾವತ್ತಾದರೂ ಈ ಎಲೆಯನ್ನು ಅಜಾಗರೂಕತೆಯಿಂದ ಎಸೆದಿದ್ದೀರಾ ಅಥವಾ ಹರಿದು ಹಾಕಿದ್ದೀರಾ? ನಮ್ಮ ಹಿರಿಯರು ಭಯ ಪಟ್ಟಿದ್ದು ಎಲೆಯನ್ನು ಅಲ್ಲ, ಅದರೊಳಗೆ ವಾಸ ಮಾಡೋ ಶಕ್ತಿಯನ್ನು. ಈ ಎಲೆ ಸಾಮಾನ್ಯ ಸಸ್ಯ ಅಲ್ಲ, ಅದು ಜೀವನ ಮತ್ತು ಮರಣದ ನಡುವೆ ನಿಂತಿರುವ ಒಂದು ಪವಿತ್ರ ಸಂಕೇತ. ಮುಂದಿನ ಬಾರಿ ನೀವು ದೇವರ ಮುಂದೆ ಈ ಎಲೆ ಇಡುವಾಗ ಒಂದು ಕ್ಷಣ ನಿಲ್ಲಿ. ಆ ಎಲೆಯೊಳಗೆ ದೇವತೆಗಳು ನೋಡ್ತಾ ಇದ್ದಾರೆ ಅನ್ನೋದನ್ನು ನೆನಪಿಸ್ಕೊಳ್ಳಿ. ಇದೆಯ ಚೋಹಿಸ್, ಇಲ್ಲಿ ಕಥೆಗಳು ಮಾತ್ರ ಕೇಳಿಸೋದಿಲ್ಲ, ಇಲ್ಲಿ ಪುರಾಣಗಳು ನಿಮ್ಮ ಒಳಗೆ ಜೀವಂತವಾಗುತ್ತವೆ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಹಳೆಯ ರಹಸ್ಯದೊಂದಿಗೆ.